ಇನ್ನು ಉದಯ ಟಿ ವಿಯಲ್ಲಿ ಕಾಣಿಸ್ಕೊಂಡಿದ್ದಂತಹ ಮತ್ತು ಅದ್ಭುತವಾದಂಥ ಕನ್ನಡದ ಆ್ಯಂಕರ್ ಅನ್ನಬಹುದು ಮತ್ತು ಹಳೆಯ ಆ್ಯಂಕರ್ ಕೂಡ ಆಗಿದ್ರು ಇವರು. ಇನ್ನು ಸಾಕಷ್ಟು ಹೆಸರು ಮಾಡಿದಂಥ ಆ್ಯಂಕರ್ ಕೇವಲ 32ನೇ ವಯಸ್ಸಿನಲ್ಲೇ ರಸ್ತೆ ಅಪಘಾತದಿಂದ ಕೊನೆ ಸೆಳೆದಿರುವಂಥದ್ದು. ಇನ್ನು ಉದಯ ಮ್ಯೂಸಿಕ್ನಲ್ಲಿ ಮತ್ತು ರಾಜ್ ಮ್ಯೂಸಿಕ್ನಲ್ಲೂ ಕೂಡ ಇವರು ಆ್ಯಂಕರ್ ಆಗಿ ಕಾಣಿಸ್ಕೊಂಡಿದ್ರು ಮತ್ತು ಸಾಕಷ್ಟು ಈವೆಂಟ್ಗಳಲ್ಲೂ ಕೂಡ ಇವರು ಆ್ಯಂಕರಿಂಗ್ ಮಾಡ್ತಿದ್ರು. ಇಂಥ ಅದ್ಭುತವಾದ ಕಲಾವಿದ ಇದೀಗ ಕೊನೆ ಸೆಳೆದಿರುವಂಥದ್ದು. ದಾವಣಗೆರೆಯಲ್ಲಿ ಇವರು ರಾತ್ರಿ ಹೋಗುವಂಥ ಸಂದರ್ಭದಲ್ಲಿ ಒಂದು ಈವೆಂಟ್ ಮುಗಿಸಿಕೊಂಡು ಬೆಂಗಳೂರಿಗೆ ಬರುವಂಥ ಸಂದರ್ಭದಲ್ಲಿ ಕೊನೆ ಸೆಳೆದಿರುವಂಥದ್ದು. ಇದಕ್ಕೂ ದುರಂತ ಏನಪ್ಪ ಅಂತಂದರೆ ವಿಚಾರ ತಿಳಿದಂಥ ಪತ್ನಿ ಮತ್ತು ಮಗ ಇಬ್ಬರು ಕೂಡ ಆತ್ಮಹತ್ಯೆಗೆ ಶರಣಾಗಿರೋಂಥ ಘಟನೆ ನಡೆದಿರೋದು. ಇನ್ನು ಬೇರೆ ಯಾರಲ್ಲ, ಚಂದನ್ ಅವರು ಉದಯ ಮ್ಯೂಸಿಕ್ನಲ್ಲಿ ನೀವು ನೋಡಿರ್ತೀರ. ಪ್ರತಿದಿನ 10 ಗಂಟೆಯಿಂದ 11 ಗಂಟೆಗೆ ಬರುವಂತಹ ಕಾರ್ಯಕ್ರಮದಲ್ಲಿ, ಉದಯ ಮ್ಯೂಸಿಕ್ನ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಳ್ತಿದ್ರು. ಕನ್ನಡದ ಬಗ್ಗೆ ಅತಿ ಹೆಚ್ಚು ಒಲವು ಹೊಂದಿದ್ದಂಥ ಚಂದನ್ ಅವರು ಸಾಕಷ್ಟು ಕನ್ನಡದ ಮೇಲೆ ಹಿಡಿತನೂ ಸಹ ಸಾಧಿಸಿದರು ಅಂತ ಹೇಳ್ಬೋದು. ತುಂಬಾ ತಿಳ್ಕೊಂಡಿದ್ರು, ಹಳೆ ಕನ್ನಡ ಎಲ್ಲ ತಿಳ್ಕೊಂಡಿದ್ರು. ಅಂಥ ಅದ್ಭುತವಾದಂಥ ಆ್ಯಂಕರ್ ಇದೀಗ ಚಂದನ್ ಅವರು ಕೊನೆ ಸೆಳೆದಿರುವಂಥದ್ದು. ರಸ್ತೆ ಅಪಘಾತದಿಂದ ಕೊನೆ ಸೆಳೆದಿದ್ದಾರೆ ಮತ್ತು ವಿಚಾರ ತಿಳಿದಂಥ ಪತ್ನಿ ಮತ್ತು ಮಗ ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂಥ ಘಟನೆ ನಡೆದಿದೆ. ನಿಜಕ್ಕೂ ಇಡೀ ಕುಟುಂಬವೇ ಸರ್ವನಾಶ ಆಗಿದೆ ಅಂದರೂ ಕೂಡ ತಪ್ಪಾಗಲಾರದು.